ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧನ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥದ್ರಿಂದ ಸ್ವಲ್ಪ ಕಿರಿಕಿರಿ ಅನುಭವಿಸುವಂತ ಪರಿಸ್ಥಿತಿ. ಯಾವುದೊಂದು ಸಹಿತ ಸಮಂಜಸವಾಗಿ ಇರೋದಿಲ್ಲ. ತಲೆ ನಿಮ್ಮ ಆಲೋಚನೆ ಒಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ. ಯಾವುದೋ ಬೇಡವಾದ ವಿಚಾರಗಳು ತಲೆ ತುಂಬಿಕೊಂಡು ಅಂಗೈಯಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ನೀವೇ ನಿಮ್ಮ ಕೈಯಾರ ಬಿಟ್ಬಿಡ್ತೀರಿ. ಹೇಳುವಂತಹ ಅವ್ರ ಮಾತು ಕೇಳಲಿಕ್ಕಾಗಲ್ಲ, ನಿಮ್ಮ ಮಾತು ಸಮಂಜಸವಾಗಿರೋದಿಲ್ಲ. ಅದು ಈಗ ನಿಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಈ ಸಮಸ್ಯೆಗಳಿಂದ ನೀವು ಪಾರಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು, ಅನುಭವಸ್ಥರ ಮಾತನ್ನು ಆಲಿಸಬೇಕು. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಲವಣ, ಉಪ್ಪು ಅದನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕಬೇಕು. ಇದರ ಜೊತೆಗೆ ಅಧಿಕವಾದಂತಹ ಬೆನ್ನೋವಾಗ್ಲಿ, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗ್ಲಿ, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನ ನೀವು ಆಲಿಸದೇ ಇರತಕ್ಕಂಥದ್ದಾಗ್ಲಿ, ಇಂತೆಲ್ಲ ಸಮಸ್ಯೆ ಕಾಣಬಹುದು. ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕಾದ್ರೆ ಒಂದು ಶ್ವೇತವರ್ಣದ ವಸ್ತ್ರವನ್ನ, ಬಿಳಿಯ ಬಣ್ಣದ ವಸ್ತ್ರವನ್ನ ನಿಮ್ಮ ಕರವಸ್ತ್ರವನ್ನಾಗಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಹಣೆಗೊಂಚೂರು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನ ಧಾರಣೆ ಮಾಡಿಕೊಂಡು ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ ನಾರಾಯಣನ ಮಹಾರಣೆ ಮಾಡಿದ್ರೆ ಇರ್ತಕ್ಕಂಥ ದೋಷದಿಂದ ಬೇಗ ಮುಕ್ತರಾಗ್ತೀರಿ. ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವ್ಯವಹಾರಗಳನ್ನ ಒಂದಿಷ್ಟು ಸುಲಲಿತವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸವನ್ನು ಅಂದುಕೊಂಡು ಅದಕ್ಕೊಂದು ಚಾಲನೆ ಕೊಡಬಹುದು, ಅದನ್ನು ಮುಂದುವರಿಸಬಹುದು, ಅದರಿಂದ ಏನೋ ಒಂದು ಲಾಭವನ್ನ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುತ್ತೆ ಎಂಬತಕ್ಕಂಥದ್ರ ನಂಬಿಕೆ, ಆತ್ಮವಿಶ್ವಾಸವನ್ನು ತಂದುಕೊಳ್ಬಹುದು. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಜಾಗ್ರತೆ ಬೇಕು. ಯಾಕೆಂದ್ರೆ ಎಚ್ಚರಿಕೆ ಇಲ್ದಿರ ನಡೆದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಹಾಗೆ ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ಬೇಕಾಗತ್ತೆ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮಗೆ ಬೇಕಾಗತ್ತೆ. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಅನುಗ್ರಹವನ್ನು ಪಡೆದ್ರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗಫಲ ಭವಿಷ್ಯತ್ತಲ್ಲಿದೆ. ಅಂದುಕೊಂಡಷ್ಟು ಲಾಭವನ್ನ ತಂದುಕೊಳ್ಬಹುದು. ಆದರೆ ಯಾವುದೇ ಒಂದು ಕೆಲಸ ಪರಿಪೂರ್ತಿಯಾಗಿ ಸಿದ್ಧಿ ಆಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುಗಳನ್ನ, ಬೇಡವಾದ ವಿಚಾರಗಳನ್ನ ಅಲ್ಲಿಂದಲ್ಲೇ ದೂರ ಮಾಡಬೇಕು. ಯಾವ ವಿಚಾರವನ್ನು ಸಹಿತ ನೀವು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ವಿಚಾರಗಳು ತಲೆಯಲ್ಲಿ ಅಷ್ಟೇ ನಿಮಗೆ ಕೂತ್ಕೊಳ್ತಾ ಇರುತ್ತೆ. ತಾವು ಏನನ್ನ ಚಿಂತನೆ ಮಾಡ್ತೀರಿ, ಯಾವ ಕೆಲಸವನ್ನು ಆಲೋಚನೆ ಮಾಡ್ತೀರಿ, ಯಾವ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತೀರಿ, ಅಲ್ಲಿ ನೀವು ಸ್ವಲ್ಪ ಲಾಭವನ್ನು ಗಳಿಸ್ತೀರಿ. ಅದರ ಜೊತೆಗೆ ಗುರು ಹಿರಿಯರ ಮಾತಿನಂತೆ ಅಥವಾ ನಿಮಗೆ ಅನುಭವಸ್ಥರ ಮಾತಿನಂತೆ ತಾವು ಸ್ವಲ್ಪ ಆಲಿಸಿದ್ರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನೀವೆಲ್ಲೇ ದೂರಾಭಾರ ಹೊರಡಬೇಕಾದ್ರೂ ಮೊದಲು ನಿಮ್ಮ ಆತ್ಮತೃಪ್ತಿಗೋಸ್ಕರ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ ಮತ್ತು ಕಡಲೆಬೇಳೆ, ಹಳದಿ ಕಲರ್ ಪುಷ್ಪ ಇದನ್ನ ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಅದೇ ತರಹ ಉದ್ಯೋಗಾಕಾಂಕ್ಷಿಗಳು ಯಾರೆಲ್ಲ ಕೆಲಸಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದೀರಲ್ಲ, ಉದ್ಯೋಗ ಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇರ್ತಕ್ಕಂಥ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಗಬೇಕು, ಅಥವಾ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಸಂಪಾದನೆ ಅಂತಕ್ಕಂಥದ್ದು ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗಬೇಕು, ಈ ತರಹ ನಿಮ್ಮ ಚಿಂತನೆಗಳಿದ್ರೆ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ, ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನ ಕಾಣ್ತೀರಿ. ಚಂದ್ರನ ಒಂದು ಕೃಪಾಶೀರ್ವಾದದಿಂದ ಮನಸ್ಸನ್ನು ಎಷ್ಟೇ ತಿಳಿಯಾಗಿಟ್ಕೊಳ್ಬೇಕು ಅನ್ಕೊಂಡ್ರು ಯಾವುದೋ ಒಂದು ಕನ್ಫ್ಯೂಷನ್, ಯಾವುದೋ ಒಂದು ಆತಂಕ, ಯಾವುದೋ ಒಂದು ಭಯ, ಯಾವುದೋ ಒಂದು ರೀತಿ ನಿಮ್ಮನ್ನ ಏನೋ ಒಂಥರ ಬಾಧಿಸ್ತಾನೆ ಹೋಗುತ್ತೆ. ಅಂದ್ರೆ ಅಷ್ಟು ಪರಿಪಕ್ವತೆಯಿಂದ ನೀವು ಮುಂದೆ ಹೆಜ್ಜೆ ಹಾಕ್ಲಿಕ್ಕೆ ಆಗುದಿಲ್ಲ. ಆದರೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಹೊಂದಿಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸುಭಿಕ್ಷವಾಗಿ ಮಾಡ್ಕೊಳ್ತೀರಿ. ಮನಸ್ಸು ನೆಮ್ಮದಿಯಾಗಿಟ್ಕೊಳ್ತೀರಿ, ಚಂಚಲತೆ ಒಳಪಡಿಸ್ಕೊಳ್ಳೋದಿಲ್ಲ. ಮಾಡುವ ಯಾವುದೇ ಕೆಲಸವನ್ನಾದ್ರೂ ಸಹಿತ ಅರ್ಥೈಸಿಕೊಂಡೇ ಮಾಡ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಿ. ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಇನ್ನೊಬ್ಬರ ಜೀವನದಲ್ಲೂ ನಾನು ಬೆಳಕಾಗಿರಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀನಿ. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಇರಬೇಕಾಗಿರ್ತಕ್ಕಂಥ ನಿಮ್ಮ ಸ್ಥಾನಮಾನ ಮತ್ತು ಹೊರಗಡೆ ನಿಮಗೆ ಸಿಗುವಂತ ಗೌರವ ಯಾವುದಕ್ಕೂ ಸಹಿತ ಧಕ್ಕೆ ಉಂಟಾಗಬಾರದು. ಅದಕ್ಕಾಗಿ ನಿಮ್ಮ ನಡೆ ಯಾವತ್ತೂ ಗಜನಡೆಯಾಗಿರ್ಬೇಕು.
ಯಾಕೆಂದ್ರೆ ಒಂದು ಆನೆ ಹೇಗೆ ನಡೆಯುತ್ತೋ ಆ ಪ್ರಕಾರವಾದಂಥ ಮನಸ್ಥಿತಿ ನಿಮ್ಮದಾಗಬೇಕು. ನಿಮಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯಾಪಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದಾದ್ರೂ ಒಂದು ಏನೋ ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಠ ಮಾತ್ರ ಬಹಳ ಇದೆ. ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ನಡಿಬೇಕಾಗಿರ್ತಕ್ಕಂಥದ್ದು, ಚುರುಕಾಗಿ ನಡಿಬೇಕಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇದೆ. ಏನೋ ಕೆಲವು ವಸ್ತುಗಳನ್ನು ಕೊಟ್ಟಿರ್ತೀರಿ, ಕೆಲವು ಕಾಗದ ಪತ್ರಿಕೆ ಸಹಿ ಹಾಕಿರ್ತೀರಿ, ಕೆಲವಷ್ಟು ವ್ಯವಹಾರಗಳನ್ನು ಮಾಡಬೇಕು ಅಂತ ಮುಂದೆ ನಡೀತೀರಿ. ಆದರೆ ಯಾವುದೊಂದು ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಕನ್ಫ್ಯೂಷನ್ ಅಲ್ಲಿ ತಾವಿದ್ದೀರಿ. ಇದರ ಮಧ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧ ತಾಯಂದಿರವರೆಗೂ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಸ್ವಲ್ಪ ಬಾಧಿಸುತ್ತೆ. ತುಂಬಾ ಕಾಲು ನೋವು ಬರೋದು, ಮೊಣಕಾಲು ನೋವಿರೋದು ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದು, ಸ್ಕಿನ್ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳು ಎದುರಾಗುವಂಥದ್ದು. ಯಾರೊಬ್ಬರ ಮಾತನ್ನು ಕೇಳಿ ನಾನು ನಡೆದ್ರೆ ಅನುಕೂಲ ಆಗುತ್ತೆ ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಹೇಳುವಂಥವರೆಲ್ಲರೂ ಸಹಿತ ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ ಅಥವಾ ನಿಮ್ಮ ಚಂದಕ್ಕಾಗಿ ಹೇಳುವಂತ ಮನಸ್ಸು ಎಲ್ಲರಿಗೂ ಇರೋದಿಲ್ಲ. ಇರ್ತಾರೆ ಕೆಲವಷ್ಟು ಜನ ನಿಮ್ಮ ಶ್ರೇಯಸ್ಸರ ಬಯಸೋರಿದ್ದಾರೆ, ಕೆಲವಷ್ಟು ಜನ ನಿಮ್ಗೆ ಒಳ್ಳೆ ಮಾರ್ಗದರ್ಶಕರಿದ್ದಾರೆ, ಕೆಲವಷ್ಟು ಜನ ನಿಮ್ಮ ಹಿತವನ್ನೇ ಬಯಸುವಂಥವ್ರು ಖಂಡಿತ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಅದೃಷ್ಟಕ್ಕೆ ತಕ್ಕಾಗಿ ಇವತ್ತು ನಿಮಗೆ ಸಿಗುವಂಥವರೆಲ್ಲ ಹೇಗೆ ಅಂದ್ರೆ ನಿಮ್ಮ ಶತ್ರುಗಳಾಗಿ ಬಿಡ್ತಾರೆ. ಒಂದಷ್ಟು ಜನ ಬೇಡವದ್ದನ್ನು ಮಾತಾಡ್ತಾರೆ, ಒಂದಷ್ಟು ಜನ ನೀವು ಎದುರುಗಡೆ ಇದ್ರೂ ನಿಮ್ಮನ್ನ ನಿಂದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಮನಸ್ಸು ಹೇಗಿರ್ಬೇಕು, ಯಾವ್ದು ಏನೇ ಬಂದ್ರೂ ನನಗೆ ಸರಿ ಅನ್ಸದನ್ನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದಾಗಿರ್ಬೇಕು. ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಾಗ್ಲಿ, ಯಾವುದೇ ಒಂದು ತೀರ್ಮಾನ ತಂದ್ಕೊಳ್ಬೇಕಾದ್ರೂ ಯಾರನ್ನೋ ನಂಬಿ ನಾವು ಹಾಳಾಗೋದಕ್ಕಿನ್ನ ಮನೇಲಿರ್ತಕ್ಕಂಥ ತಂದೆ ತಾಯಿ ಹೇಳ್ತಾರಲ್ಲ, ನಮ್ಮ ಜೀವನಕ್ಕೆ ಬೇಕಾದ ಉಪಾಯಗಳನ್ನ ಅಥವಾ ಜೀವನದ ಬದಲಾವಣೆಯನ್ನ ಅಥವಾ ಜೀವನದ ಯಶಸ್ಸಿನ ದಾರಿಯನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ನಡೆಯುವಂತ ಕಾಯಕಕ್ಕೆ ನೀವು ಮುಂದಾದ್ರೆ ಖಂಡಿತ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲ, ವ್ಯವಹಾರಗಳು, ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಥಿಯ ಜೀವನ, ವ್ಯವಹಾರ ಮಾಡತಕ್ಕಂಥವ್ರು ಯಾರೊಬ್ಬರಾದ್ರೂ ಸಹಿತ ಶನೇಶ್ವರ ಮಂತ್ರವನ್ನ ಪಠನೆ ಮಾಡಿ, ಅಲ್ಲಿ ಹನುಮನ ಮಂತ್ರವನ್ನ ಪಠನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಇದೆ. ಕೆಲಸಕ್ಕೆ ಬಾರದಷ್ಟು ತಲೆಯಲ್ಲಿ ಅಷ್ಟು ಆಲೋಚನೆ ಬರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಬೀಳ್ತೀರಿ. ಹಾಗೆ ಯಾವುದೇ ಒಂದು ಅಗ್ರಿಮೆಂಟ್ಸೋ ಒಂದು ಕಾಗದ ಪತ್ರಕ್ಕೋ ಸಹಿ ಹಾಕಿದ್ರೆ ನಾಳೆ ಅದು ಸಮಸ್ಯೆ ಆಗುತ್ತೆ ವಿನಃ ಲಾಭ ಆಗ್ತಕ್ಕಂಥದ್ದಲ್ಲ. ಉದ್ಯೋಗಾಕಾಂಕ್ಷಿಗಳು ಯಾರು ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇದ್ದೀರೋ, ನಿಮಗೆ ಸಿಗುವ ಉದ್ಯೋಗ, ನಿಮಗೆ ಮಾಡುವಂತ ಕೆಲಸ ಅಥವಾ ನೀವು ಹೋಗುವ ದಾರಿ ಎಲ್ಲವೂ ಸಹಿತ ನಿಮ್ಮ ಮನಸ್ಸಿಗೆ ವಿರುದ್ಧವಾದಂಥ ದಿಕ್ಕಲ್ಲೇ ನಡೀತಿರ್ತೀರಿ. ಆದರೂ ಬಲವಂತ ಮಾಗಸ್ನಾನ ಕೆಲವು ಆಗ್ಲೇಬೇಕಲ್ಲ. ಆದ್ರೆ ಇಂತಹ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ನಿಮಗೆ ಬಹಳ ವೇಗವಾಗಿ ಅನುಗ್ರಹ ಸಿಗುವಂಥದ್ದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರನ ಮಹಾಮಂತ್ರವನ್ನ ತಾವು ಹೇಳಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಹನುಮನ ಮಹಾಮಂತ್ರವನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಅಥವಾ ಹನುಮನ ಮುಂದೆ ನಿಂತು ರಾಮದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮನೇಲಿರ್ತಕ್ಕಂಥ ತಾಯಂದ್ರು ಹೆಣ್ಣು ಮಕ್ಕಳು ಇಷ್ಟು ದಿವಸ ಒಂದಲ್ಲ ಒಂಥರ ಸಮಸ್ಯೆ ಕಾಣ್ತಿದ್ರಿ, ಈಗ ಗುರುವಿನ ಅನುಗ್ರಹದಿಂದ ಒಂದಷ್ಟು ನೆಮ್ಮದಿಯನ್ನ ಕಾಣುವಂತ ಯೋಗ ಫಲ. ಏನೇ ಆದರೂ ನಿಮ್ಮ ಕರಹಸ್ತದಿಂದ ₹1 ನೀವು ಆಚೆ ಕೊಟ್ಟರು ಆ ₹1 ಎಲ್ಲೂ ಸಹಿತ ಅನ್ಯಾಯ ಆಗದಂತ ರೀತಿಯಲ್ಲಿ ಯಾವುದೋ ಒಂದು ರೀತಿ ಬೇರೊಂದು ಕಡೆ ಅನುಕೂಲ ಆಗುವಂತ ಯೋಗ ಫಲ ಇರುತ್ತೆ. ಆದರೆ ಮನಸ್ಸಿನ ಮೇಲೆ ಬೀಳುವಂತ ಗದಾಪ್ರಹಾರಗಳಿದೆಯಲ್ಲ, ಮನಸ್ಸಿನ ಮೇಲೆ ಆಗುವಂತ ದುಷ್ಪರಿಣಾಮಗಳಿದೆಯಲ್ಲ, ಅಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕು. ಊಟ ತೆಗೆದುಕೊಳ್ಳೋದು ಏನಾದ್ರು ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜಾಗ್ರತೆ ಬೇಕು. ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ, ಒಂದಷ್ಟು ಬೆಲ್ಲ ಮತ್ತು ಹೆಸರು ಬೇಳೆಯನ್ನ ಯಾವ್ದಾದ್ರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಕೆಲವು ಕರ್ಮ ಫಲಗಳು ದೂರ ಆಗುತ್ತೆ. ಆದರೆ ಒಂದು ದೇವಿಯ ಉಪಾಸನೆ ಮಾಡೋದು ಮಾತ್ರ ಬಿಡಬಾರ್ದು. ದೇವಿಯ ಉಪಾಸನೆ ಮಾಡಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ತಾಯಿಯಲ್ಲಿ ಆದಂತಹ ಅರ್ಚನೆಯನ್ನ, ಆ ಅರ್ಚನೆಯ ಕುಂಭ ಪ್ರಸಾದವನ್ನ ಹಣೆಗೆ ಧಾರಣೆ ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ರಾಹುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದು ಬೇಕು, ಯಾವುದು ಬೇಡ, ಏನ್ ತೀರ್ಮಾನ ತಗೊಳ್ಬೇಕಾದ್ರೂ ನಿಮ್ಮ ಮನಸ್ಸು ಒಪ್ಪುವಂತ ರೀತಿ ಇರಬೇಕು. ಎಲ್ಲರ ಮಾತುಗೂ ನಾವು ನಿಲ್ಲಿಕ್ಕಾಗುವುದಿಲ್ಲ. ಆದ್ರೆ ನಿಮಗೆ ಸರಿ ಅನ್ಸೋದ್ರ ಕಡೆ ಗಮನ ಕೊಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ಶ್ರೇಯಸ್ಸನ್ನ ಬಯಸುವಂತವ್ರೆ, ಅವರು ಹೋಗುವಂತ ಅವ್ರ ಆಲೋಚನೆ ಮಾಡ್ತಕ್ಕಂಥ ರೀತಿ ತಪ್ಪಾಗಿರುತ್ತೆ. ಅದನ್ನ ನೀವು ತಪ್ಪು ಅಂತ ಹೇಳೋಂಗಿಲ್ಲ. ತಪ್ಪು ಅಂತ ಹೇಳಿದ್ರೆ ಇನ್ನೊಂದು ತರ ವ್ಯಾಜ್ಯ ಆಗುತ್ತೆ. ಆದ್ರೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕೋ ಅದನ್ನ ಉಪಾಯವಾಗಿ ಸರಿಪಡಿಸ್ಕೊಳ್ಬೇಕಾದ್ದು ನಿಮ್ಮ ಧರ್ಮ. ಆದ್ರೆ ಅತಿಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಡ್ರೈವಿಂಗ್ ಅಲ್ಲಿ ಬಹಳ ಹುಷಾರಾಗಿರಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿದೆ, ಸಮಾಧಾನ ಇಲ್ಲ. ಆರೋಗ್ಯದಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ತಾ ಇರತ್ತೆ. ಹಾಗಂತ ವೈದ್ಯರಿಂದಲೇ ಸಲಹೆ ಅಂತಲ್ಲ, ಮನೇಲಿರ್ತಕ್ಕಂಥ ತಾಯಿಯನ್ನ ಕೇಳಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಏನ್ ಮಾಡಬೇಕು ಅಂದ್ರೆ
ಅಡಿಗೆ ಮನೆಯಲ್ಲಿರ್ತಕ್ಕಂಥ ಔಷಧಿನೇ ನಿಮ್ಮ ಆರೋಗ್ಯಕ್ಕೆ ಸರಿ ಹೋಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳಿ. ಇನ್ನು ನಂಬಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ದೇವತೆಯನ್ನು, ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.